ಇವತ್ತು ನಾವು ಒಂದು ಸೂಪರ್ ಆಗಿರುವಂತ ಆನಿಮೇಷನ್ ಮೂವಿನ ನೋಡ್ಕೊಂಬರೋಣ. ಈ ಮೂವಿಯ ನಮ್ಮ ಹೀರೋಗೆ ಒಂದು ದೊಡ್ಡ ಕಾರ್ ರೇಸರ್ ಆಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಮತ್ತೆ ಒಂದು ಕಪ್ನ ಗೆಲ್ಬೇಕು ಅಂತಾನೂ ಕೂಡ ಆಸೆ ಇರುತ್ತೆ. ಅದೇ ರೀತಿ ಆ ಒಂದು ಕೆಲಸಕ್ಕೆ ಪ್ರಯತ್ನ ಕೂಡ ಪಡ್ತಾ ಇರ್ತಾನೆ. ಅವಾಗ ಇವನ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಒಂದು ಇನ್ಸಿಡೆಂಟ್ ಇಂದ ಇವನ ಜೀವನನೇ ಬದಲಾಗುವಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಆ ಒಂದು ಪರಿಸ್ಥಿತಿಲೂ ಕೂಡ ನಮ್ಮ ಹೀರೋ ತನ್ನ ಆಸೆನ ನೆರವೇರಿಸ್ಕೋತಾನೋ ಇಲ್ವೋ ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ತುಂಬಾನೇ ಚೆನ್ನಾಗಿರುವಂತಹ ಮೂವಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಅಂದಾಗೆ ಈ ಮೂವಿ ಹೆಸರು ಕಾರ್ಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಕಿಲ್ ಆರ್ಡರ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದರೂ ಈ ಮೂವಿ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಒಂದು ಕಾರ್ ರೇಸ್ ನಾವು ನೋಡ್ತೀವಿ. ಇಲ್ಲೇ ನಾವು ನಮ್ಮ ಹೀರೋನು ನೋಡ್ತೀವಿ. ಇವನ ಹೆಸರು ಲೈಟ್ನಿಂಗ್ ಅಂತ. ನಮ್ಮ ಹೀರೋ ಒಬ್ಬ ಕಾರ್ ರೇಸರ್ ಆಗಿರ್ತಾನೆ. ಅದೇ ರೀತಿ ನಮ್ಮ ಹೀರೋ ತಕ್ಕ ಮಟ್ಟಿಗೆ ತುಂಬಾನೇ ಫೇಮಸ್ ಇರ್ತಾನೆ. ಅದೇ ರೀತಿ ಒಂದು ರೇಸಲ್ಲಿ ಭಾಗವಹಿಸಿರ್ತಾನೆ. ಈ ರೇಸಲ್ಲಿ ಗೆಲ್ಲೇಬೇಕು ಅಂತ ಇವನು ಕೂಡ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾನೆ. ಇಲ್ಲೇ ನಾವು ನಮ್ಮ ಹೀರೋನ ಮೈನ್ ಟಫ್ ಕಾಂಪಿಟೇಟರ್ ನಾವು ನೋಡ್ತೀವಿ. ಒಬ್ಬನ ಹೆಸರು ಕಿಂಗ್ ಅಂತ, ಹಾಗೆ ಇನ್ನೊಬ್ಬನ ಹೆಸರು ಚೆಕ್ಸ್ ಅಂತ. ನಮ್ಮ ಹೀರೋಗೆ ಟಕ್ಕರ್ ಕೊಡಕ್ಕಾಗೋದು ಅಂದ್ರೆ ಇವರಿಬ್ರು ಕೈಯಲ್ಲೇ. ಇವರಿಬ್ರು ಕೂಡ ತಾನ್ ಫಸ್ಟ್ ಬರಬೇಕು ಅಂದ್ಬಿಟ್ಟು ತುಂಬಾನೇ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ. ಅದೇ ರೀತಿ ಒಬ್ರಿಗಿಂತ ಒಬ್ರು ತುಂಬಾನೇ ವೇಗವಾಗಿ ಲ್ಯಾಪ್ ನ ಮುಗಿಸ್ತಾ ಇರ್ತಾರೆ, ಅಂದ್ರೆ ರೌಂಡ್ ಹಾಕೋದನ್ನ. ಹಾಗೆ ಇನ್ನೊಂದು ಕಡೆ ಹೇಳ್ಬೇಕು ಅಂದ್ರೆ ಈ ಚೆಕ್ಸ್ ಇದನ್ನಲ್ಲ, ಇವನ್ ಸ್ವಲ್ಪ ಮೋಸಗಾರ ಆಗಿರ್ತಾನೆ. ಇವನ್ ಜಾಸ್ತಿ ಮೋಸ ಮಾಡಿ ಆಡೋದು ಜಾಸ್ತಿ. ಅದೇ ರೀತಿ ನಾನ್ ಗೆಲ್ಬೇಕು ಅನ್ನೋ ಒಂದು ದುರಾಸೆಯಿಂದ ಹಿಂದೆ ಬರ್ತಿರೋಂತ ಕಾರ್ಗಳನ್ನ ಆಕ್ಸಿಡೆಂಟ್ ಆಗೋ ರೀತಿ ಮಾಡ್ಬಿಡ್ತಾನೆ. ಆ ಒಂದು ಕಾರ್ಗೆ ನಮ್ ಲೈಟ್ನಿಂಗ್ ಸಿಗಾಕೊಳ್ದೇ ಇರೋ ಹಾಗೆ ಜಂಪ್ ಹೊಡೆದ್ಬಿಟ್ಟು ತಪ್ಪಿಸ್ಕೊಂಡು ಮುಂದೆ ಬರ್ತಾ ಇರ್ತಾನೆ. ಇನ್ನು ಲಾಸ್ಟ್ ಒಂದೇ ಒಂದು ರೌಂಡ್ ಇರುತ್ತೆ. ಅದೇ ರೀತಿ ಕಿಂಗ್ ಹಾಗೆ ಚೆಕ್ಸ್ ಇವರಿಬ್ರು ಕೂಡ ತಮ್ಮ ಟೈರ್ಗಳನ್ನ ಚೇಂಜ್ ಮಾಡ್ಕೋತಾರೆ. ಬಟ್ ಆದ್ರೆ ಲೈಟ್ನಿಂಗ್ಗೆ ಅಂದ್ರೆ ನಮ್ಮ ಹೀರೋಗೆ ಕಾನ್ಫಿಡೆನ್ಸ್ ಗಿಂತ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ. ಹೀಗಾಗಿ ಅವನು ತನ್ನ ಕಾರ್ನ ಟೈರ್ಗಳು ಚೇಂಜ್ ಮಾಡ್ಕೊಳ್ದಲೆ ಬರೀ ಫ್ಯೂಲ್ ನ ಹಾಕಿಸ್ಕೊಂಡು ನಾನೇ ಗೆಲ್ಬೇಕು ಅಂದ್ಬಿಟ್ಟು ತುಂಬಾನೇ ವೇಗವಾಗಿ ಹೋಗಕ್ಕೆ ಶುರು ಮಾಡ್ತಾನೆ. ಬಟ್ ಆದ್ರೆ ಇವನ್ ದುರಾದೃಷ್ಟಕ್ಕೆ ಇನ್ನೇನು ವಿನ್ನಿಂಗ್ ಲೈನು ಹತ್ರ ಬರ್ತಿದ್ದಂಗೆನೆ ಇವನ ಒಂದು ಟೈರು ಪಂಚರ್ ಆಗಿ ಹೋಗ್ಬಿಡುತ್ತೆ. ಆದ್ರೂ ಕೂಡ ಬಿಡ್ದಂಗೆ ಹೋಗ್ತಾ ಇರ್ತಾನೆ. ಅದೇ ರೀತಿ ಇನ್ನೊಂದು ಟೈರ್ ಕೂಡ ಪಂಚರ್ ಆಗ್ಬಿಡುತ್ತೆ. ಇದನ್ನ ಅಬ್ಸರ್ವ್ ಮಾಡ್ತಿದ್ದಂತ ಕಿಂಗ್ ಹಾಗೆ ಚೆಕ್ಸ್ ಇವನ್ನ ಸೋಲ್ಸ್ಬೇಕು ಅಂದ್ಬಿಟ್ಟು ಅವರು ಕೂಡ ವೇಗವಾಗಿ ಬರೋಕೆ ಶುರು ಮಾಡ್ತಾನೆ. ಆದ್ರೆ ನಮ್ಮ ಹೀರೋಗೆ ವಿನ್ ಆಗ್ಲೇಬೇಕು ಅನ್ನೋ ಆಟದಿಂದ ಅವನು ಕೂಡ ಬಿಡ್ತಾ ಇರೋದಿಲ್ಲ. ಹೀಗಾಗಿ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಮೂರು ಜನನು ಕೂಡ ಒಂದೇ ಸಮಯದಲ್ಲಿ ಆ ಒಂದು ವಿನ್ನಿಂಗ್ ಲೈನ್ ನ ಕ್ರಾಸ್ ಮಾಡ್ಬಿಡ್ತಾರೆ. ಇದರಿಂದ ತುಂಬಾ ಕಷ್ಟ ಆಗ್ಬಿಡುತ್ತೆ ಯಾರು ವಿನ್ ಆಗಿದ್ದಾರೆ ಅಂತ ಡಿಸೈಡ್ ಮಾಡೋದು. ಹೀಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ನಮ್ಮ ಹೀರೋ ಲೈಟ್ನಿಂಗ್ ಗೆ ಒಂದು ಆಸೆ ಇರುತ್ತೆ. ಅದೇನಪ್ಪಾ ಅಂದ್ರೆ ಅದು ಪಿಸ್ಟನ್ ಕಪ್ ನ ಗೆಲ್ಬೇಕು ಅಂತ. ಈ ರೇಸಿಂಗ್ ಇಂಡಸ್ಟ್ರಿಯಲ್ಲಿ ತುಂಬಾನೇ ವ್ಯಾಲ್ಯೂಬಲ್ ಆಗಿರುವಂತ ಕಪ್ ಅಂದ್ರೆ ಪಿಸ್ಟನ್ ಕಪ್, ಅದನ್ನ ಗೆಲ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದೇ ರೀತಿ ಲೈಟ್ನಿಂಗ್ ಗೆ ನಾನು ಎದುರ ಒಂದು ದೊಡ್ಡ ಬ್ರ್ಯಾಂಡ್ ಜೊತೆಗೆ ಕೊಲಾಬ್ ಆಗ್ಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಈ ಕಿಂಗ್ ಇದನ್ನೆಲ್ಲ ಇವನ್ಗೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇರೋದು ಡೈನಾಕೋ ಅನ್ನೋ ಒಂದು ಕಂಪ್ನಿ. ಅದೇ ರೀತಿ ಚೆಕ್ಸ್ ಗೆ HTB ಅನ್ನೋ ಒಂದು ಕಂಪ್ನಿ ಸ್ಪಾನ್ಸರ್ಶಿಪ್ ಮಾಡ್ತಾ ಇರುತ್ತೆ. ಆದ್ರೆ ಲೈಟ್ನಿಂಗ್ ಗೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇರುವಂತ ಕಂಪ್ನಿ ಒಂದು ಚಿಕ್ಕ ಪುಟ್ಟ ಕಂಪ್ನಿ, ಅದ್ರ ಹೆಸರು ರೆಸ್ಟ್ ಅಂತ. ಹೀಗಾಗಿ ಇವ್ನಿಗೆ ಬೇಜಾರಾಗ್ತಾ ಇರುತ್ತೆ ಈ ಚಿಕ್ಕ ಪುಟ್ಟ ಕಂಪ್ನಿಗಿಂತ ಅದರೊಂದು ದೊಡ್ಡ ಕಂಪ್ನಿಗೆ ಹೋಗಿ ಜಾಯಿನ್ ಆಗ್ಬೇಕು ಅಂತ. ಅದೇ ರೀತಿ ಫೈನಲ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಇವ್ರು 3 ಜನ ಅಟ್ ಎ ಟೈಮು ಆ ಒಂದು ವಿನ್ನಿಂಗ್ ಲೈನ್ ನ ಕ್ರಾಸ್ ಮಾಡಿರೋದ್ರಿಂದ 3 ಜನದು ಕೂಡ ಟೈ ಆಗಿರುತ್ತೆ. ಹೀಗಾಗಿ ಇವ್ರು 3 ಜನಕ್ಕೆ ಸಪರೇಟ್ ಆಗಿ ಒಂದು ರೇಸ್ ಕಾಂಪಿಟೇಷನ್ ನ ಇಡ್ತಾರೆ. ಅದು ಎಲ್ಲಿ ಅಂದ್ರೆ ಕ್ಯಾಲಿಫೋರ್ನಿಯಾದಲ್ಲಿ. ಇದರಿಂದ ನೀವೆಲ್ಲರೂ ಕೂಡ ಇನ್ನು 3 ದಿನ ಟೈಮ್ ಇದೆ, ನೀವೆಲ್ಲರೂ ಕೂಡ ಕ್ಯಾಲಿಫೋರ್ನಿಯಾಗೆ ಬರಬೇಕು, ಅಲ್ಲಿ ಒಂದು ರೇಸ್ ಇದೆ ಅನ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಹೀಗಾಗಿ ಲೈಟ್ನಿಂಗ್ ತನ್ನ ಸ್ಪಾನ್ಸರ್ಶಿಪ್ ಇರ್ತಾರಲ್ಲ ರಸ್ಟ್ ಅನ್ನೋ ಒಂದು ಕಂಪ್ನಿ, ಆ ಕಂಪ್ನಿ ಹತ್ರ ಸ್ವಲ್ಪ ಫಂಡಿಂಗ್ ನ ಇಸ್ಕೊಂಡು ತನ್ನ ಫ್ರೆಂಡ್ ಆದ ಮ್ಯಾಕ್ ನ ಕರ್ಕೊಂಡು ಕ್ಯಾಲಿಫೋರ್ನಿಯಾಗೆ ಹೋಗಕ್ಕೆ ಶುರು ಮಾಡ್ತಾನೆ. ಇದೇ ರೀತಿ ಟ್ರಾವೆಲ್ ಮಾಡ್ತಾ ಮುಂದೆ ಹೋಗ್ತಾ ಇರ್ತಾನೆ. ಬಟ್ ಆದ್ರೆ ಇವನ್ಗೆ ಬೇಗ ಹೋಗ್ಬೇಕಾಗಿರುತ್ತೆ. ಯಾಕೆಂದ್ರೆ ಆ ಕ್ಯಾಲಿಫೋರ್ನಿಯಾದಲ್ಲಿರುವಂತ ರೇಸ್ ಟ್ರ್ಯಾಕ್ ಇರುತ್ತಲ್ಲ ಅದನ್ನ ನಾನು ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಬೇಕು, ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ನ ತಗೊಬೇಕು ಅಂದ್ಬಿಟ್ಟು ಮ್ಯಾಕ್ಗೆ ನಾವಿಬ್ರು ಕೂಡ ನಿದ್ದೆನೆ ಮಾಡ್ದಂಗೆ ಆದಷ್ಟು ಬೇಗ ಕ್ಯಾಲಿಫೋರ್ನಿಯಾಗೆ ಹೋಗ್ಬೇಕು ಅಂತ. ಆದ್ರೆ ಮ್ಯಾಕ್ಗೆ ಇದು ಕಷ್ಟ ಆಗ್ತಾ ಇರುತ್ತೆ, ನಿದ್ದೆನೆ ಮಾಡ್ದಂಗೆ ಹೇಗೆ ಅಲ್ಲಿಗೆ ಹೋಗಿ ತಲುಪೋದು ಅಂತ. ಆದ್ರೂ ಕೂಡ ಇವನು ಹೇಳಿರೋ ರೀತಿನೇ ನಿದ್ದೆ ಗಟ್ಕೊಂಡು ನೈಟ್ ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಮ್ಯಾಕ್ಗೂ ಕೂಡ ಆಗೋದಿಲ್ಲ. ಕೊನೆಗೂ ಅವನು ನಿದ್ದೆ ಹೋಗ್ಬಿಡ್ತಾನೆ. ಈ ನಿದ್ದೆ ಹೋಗಿರೋ ಗ್ಯಾಪ್ ಅಲ್ಲಿ 4 ಬೇರೆ ಕಾರ್ಗಳು ಪಾರ್ಟಿ ಮಾಡ್ಕೊಂಡು ಇದ್ರ ಸುತ್ತಾನೆ ಹೋಗ್ತಾ ಇರುತ್ತೆ. ಹೀಗೆ ಮ್ಯಾಕ್ ನಿದ್ದೆ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಟ್ರಕ್ ಅಳ್ಳಾಡುತ್ತಲ್ಲ, ಇದರಿಂದ ಆ ಟ್ರಕ್ ನ ಈ ಬ್ಯಾಕ್ ಸೈಡ್ ಡೋರು ಓಪನ್ ಆಗ್ಬಿಡುತ್ತೆ.
ಈ ಲೈಟ್ನಿಂಗ್ ಕೂಡ ನಿದ್ದೆಗೆ ಹೊರಟೋಗ್ಬಿಟ್ಟಿರ್ತಾನೆ. ಹೀಗಾಗಿ ಇದರಿಂದ ಏನಾಗುತ್ತೆ ಅಂದ್ರೆ ಇವನು ಆ ಟ್ರಕ್ ಇಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಮತ್ತೆ ಮ್ಯಾಕುಗೆ ಪ್ರಜ್ಞೆ ಬಂದ್ಬಿಟ್ಟು ಅವನು ತುಂಬಾನೇ ಸ್ಪೀಡ್ ಆಗಿ ಹೋಗಕ್ಕೆ ಶುರು ಮಾಡ್ಬಿಡ್ತಾನೆ. ಆದ್ರೆ ಮ್ಯಾಕುಗೆ ಗೊತ್ತಿರೋದಿಲ್ಲ ಲೈಟ್ನಿಂಗ್ ಕಂಟೈನರ್ ಒಳಗಡೆ ಇಲ್ಲ ಅಂತ. ಲೈಟ್ನಿಂಗ್ ಗೆ ಕಾರ್ ಬರ್ತಾ ಇರುವಂತ ಶಬ್ದ ಕೇಳಿಸ್ಬಿಟ್ಟು ಕಣ್ ಬಿಡ್ತಾನೆ. ಎಲ್ಲ ಕಾರ್ಗಳು ಇವನ್ಗೆ ಗುದ್ದೋಕೆ ಅಂತ ಬರ್ತಾ ಇರುತ್ತೆ. ಇದರಿಂದ ಅದರ ಎಲ್ಲರ ಕೈಯಿಂದ ತಪ್ಪಿಸ್ಕೊಂಡು ಮ್ಯಾಕ್ ನ ಹೊಡ್ಕೊಂಡು ತುಂಬಾನೇ ವೇಗವಾಗಿ ಹೋಗಕ್ಕೆ ಶುರು ಮಾಡ್ತಾನೆ. ಬಟ್ ಆದ್ರೆ ಆ ಒಂದು ಹೈವೇಯಲ್ಲಿ ಮ್ಯಾಕ್ ಎಲ್ಲೂ ಕೂಡ ಸಿಗ್ತಾ ಇರೋದಿಲ್ಲ. ಹಾಗೆ ನೋಡ್ತಾನೆ ಒಂದು ದಾರಿಯಲ್ಲಿ ಮ್ಯಾಕ್ ಹೋಗ್ತಾ ಇರೋದು ಇವನ್ಗೆ ಕಾಣುತ್ತೆ. ಇದರಿಂದ ಹೈವೇ ಬಿಟ್ಬಿಟ್ಟು ಆ ಒಂದು ಟ್ರಕ್ ನ ಫಾಲೋ ಮಾಡ್ಕೊಂಡು ಹೋದಾಗ ಗೊತ್ತಾಗುತ್ತೆ ಅದು ಮ್ಯಾಕ್ ಅಲ್ಲ ಬೇರೆ ಯಾರು ಅಂತ. ಇದರಿಂದ ಮತ್ತೆ ನಾನು ಹೈವೇಗೆ ಹೋದ್ರೆ ಮ್ಯಾಕ್ ನನಗೆ ಸಿಗ್ತಾನೆ ಅನ್ಬಿಟ್ಟು ಮತ್ತೆ ಇನ್ನೊಂದು ಶಾರ್ಟ್ ಕಟ್ ರೋಡ್ ಅಲ್ಲಿ ಹೋಗಕ್ಕೆ ಶುರು ಮಾಡ್ತಾನೆ. ಹೀಗೆ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನಲ್ಲ. ಹೋಗ್ತಾ ಇವನು ರೂಟ್ ನಂಬರ್ 66ಗೆ ನುಗ್ಗ್ ಬಿಡ್ತಾನೆ. ಇವನು ತುಂಬಾನೇ ಸ್ಪೀಡ್ ಆಗಿ ಹೋಗ್ತಾ ಇರೋದ್ರಿಂದ ರಿಚರ್ಡ್ ಅನ್ನೋ ಒಂದು ಪೊಲೀಸ್ ಕಾರು ಇವನ್ನ ಫಾಲೋ ಮಾಡಕ್ಕೆ ಶುರು ಮಾಡುತ್ತೆ, ಇವನು ಅರೆಸ್ಟ್ ಮಾಡಬೇಕು ಅಂತ. ಇದನ್ನ ನೋಡಿದ ಲೈಟ್ನಿಂಗು ಮೊದಲೇ ಒಂದು ತೊಂದರೆ ಸಿಗಾಕೊಂಡಿದೀನಿ, ಇದನ್ನ ಬೇರೆ ಫೇಸ್ ಮಾಡ್ಬೇಕಲ್ಲ ಅನ್ಬಿಟ್ಟು ಆ ಪೊಲೀಸನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನೂ ವೇಗವಾಗಿ ಬರೋಕೆ ಶುರು ಮಾಡ್ತಾನೆ. ಹೀಗೆ ಲೈಟ್ನಿಂಗ್ ಬರ್ತಾ ಎಲ್ಲಿಗೆ ಬರ್ತಾನೆ ಅಂದ್ರೆ ರೇಡಿಯೇಟರ್ ಸ್ಟ್ರಿಂಗ್ಸ್ ಅನ್ನೋ ಒಂದು ಚಿಕ್ಕ ಟೌನ್ ಇರುತ್ತೆ. ಆ ಟೌನ್ ಒಳಗಡೆಗೆ ಬಂದ್ಬಿಡ್ತಾನೆ. ಅಲ್ಲಿ ಆ ಗಾಬ್ರಿಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದಲೆ ಆ ಕಡೆಗೆ ಈ ಕಡೆಗೆ ಓಡಾಡ್ತಾ ಆ ರೇಡಿಯೇಟರ್ ಸ್ಟ್ರಿಂಗ್ಸ್ ಇರುತ್ತಲ್ಲ ಅದ್ರ ರೋಡ್ ನ ಕಂಪ್ಲೀಟ್ ಆಗಿ ಹಾಳು ಮಾಡ್ಬಿಡ್ತಾನೆ. ಬಟ್ ಆದ್ರೆ ಕೊನೆಗೂ ಕೂಡ ಇವನು ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ಕೆಲವು ತಂತಿಗಳಿಂದ ಇವನು ಸಿಗಾಕೊಂಡ್ಬಿಡ್ತಾನೆ. ಇದರಿಂದ ಆ ರಿಚರ್ಡ್ ಅನ್ನೋ ಒಂದು ಪೊಲೀಸ್ ಕಾರು ಇವನ್ನ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಲೈಟ್ನಿಂಗ್ ನೋಡ್ತಾನೆ. ಇವನು ಒಂದು ಜಾಗದಲ್ಲಿ ಕೂಡಾಕ್ಬಿಟ್ಟು ಇವನ್ ಚೆಕ್ಕರ್ಗೆ ಪಾರ್ಕಿಂಗ್ ಲಾಕ್ ನ ಹಾಕ್ಬಿಟ್ಟಿರ್ತಾರೆ. ಇವನ್ ಮುಂದಗಡೆ ಒಂದು ಟೋ ಟ್ರಕ್ ನಿಂತಿರುತ್ತೆ. ಇದ್ರ ಹೆಸರು ಮೀಟರ್ ಅಂತ. ನನ್ನನ್ನು ಏನ್ ಇಲ್ಲಿ ಲಾಕ್ ಮಾಡಿ ಇಟ್ಕೊಂಡಿದ್ದೀರಾ, ನನಗೆ ರೇಸ್ ಇದೆ, ನಾನು ಹೋಗಿ ರೇಸ್ ನ ಆಡ್ಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಮೀಟರ್ ನ ಕೇಳ್ತಾ ಇರ್ತಾನೆ. ಅದಕ್ಕೆ ಮೀಟರ್ ಕೂಡ ನೀನು ಅಷ್ಟು ಈಸಿಯಾಗಿ ಬಿಡೋದಿಕ್ ಆಗೋದಿಲ್ಲ, ನೀನು ಫಸ್ಟ್ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ, ಅಲ್ಲಿ ನಮ್ಮ ಜಡ್ಜ್ ಡಿಸೈಡ್ ಮಾಡ್ತಾರೆ ನೀನು ಏನ್ ಮಾಡ್ಬೇಕು ಅಂತ ಇದು ಹೇಳ್ತಾ ಇರುತ್ತೆ. ಇದರಿಂದ ಲೈಟ್ನಿಂಗು ಅದನ್ನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ನ ಮಾಡ್ತಾ ಇರ್ತಾನೆ. ಅದೇ ರೀತಿ ಫ್ರೆಂಡ್ ಮಾಡ್ಕೋತಾನೆ ಕೂಡ. ಅವಾಗ ಅಲ್ಲಿಗೆ ಪೊಲೀಸ್ ರಿಚರ್ಡ್ ಬಂದ್ಬಿಟ್ಟು ಇವನ್ನ ಕೋರ್ಟ್ಗೆ ಕರ್ಕೊಂಡು ಹೋಗುತ್ತೆ. ಅವಾಗ ಈ ಕೋರ್ಟಿಗೆ ಒಂದು ಜಡ್ಜ್ ಕೂಡ ಬರುತ್ತೆ. ಇದರ ಹೆಸರು ಡಾಕ್ ಹಡ್ಸನ್ ಅಂತ. ಈ ಡಾಕ್ ಹಡ್ಸನ್ ಲೈಟಿಂಗ್ ನ ನೋಡ್ಬಿಟ್ಟು ಇವನ್ನ ಕೆಲ್ಲಿಕೊಂಡಿದ್ದೀರಾ, ಇವ್ ನಮ್ ಟೌನ್ ಅಲ್ಲಿ ಇರಬಾರ್ದು, ಇವನ್ನ ಟೌನ್ ಇಂದ ದೂರ ಕಳಿಸ್ಬಿಡಿ, ಯಾವತ್ತೂ ಕೂಡ ಇಲ್ಲಿಗೆ ಇವನ್ನ ಕರ್ಸ್ಲೇಬೇಡಿ ಅಂತ ಇವನ್ನ ಕಳ್ಸೋದಕ್ಕೆ ರೆಡಿ ಆಗಿರ್ತಾನೆ. ಆಗ ಅಲ್ಲಿಗೆ ಸ್ಯಾಲಿ ಅನ್ನೋ ಒಂದು ಲೇಡಿ ಬರುತ್ತೆ. ಈ ಲೇಡಿನ ನೋಡಿದ ತಕ್ಷಣ ನಮ್ಮ ಹೀರೋಗೆ ತುಂಬಾನೇ ಇಷ್ಟ ಆಗ್ಬಿಡ್ತಾಳೆ ಇವಳು. ಇದರಿಂದ ಅವಳನ್ನ ಪಟಾಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅವಳು ಇವನ್ನ ಸೇವ್ ಮಾಡೋ ಬದಲು ಇವನ್ಗೆನೆ ಗುನ್ನ ಇಡೋಕೆ ಅಂತ ಬಂದಿರ್ತಾಳೆ. ಬಂದ್ಬಿಟ್ಟು ಆ ಜಡ್ಜ್ ಹತ್ರ ಇವನ್ ನಮ್ಮ ಟೌನ್ ರೋಡ್ ನ ಹಾಳು ಮಾಡ್ಬಿಟ್ಟಿದ್ದಾನೆ, ಹೀಗಾಗಿ ಇವನ ರೋಡ್ ರಿಪೇರಿ ಮಾಡಿನೇ ಇಲ್ಲಿಂದ ಹೋಗ್ಬೇಕು ಅಂತ ಲೈಟ್ನಿಂಗ್ ಮೇಲೆ ಹಾಕೊಟ್ಬಿಡ್ತಾಳೆ. ಇದರಿಂದ ಆ ಟೌನ್ ಬಾಕಿ ಕಾರ್ಸ್ ಗಳು ಕೂಡ ಅದನ್ನೇ ಹೇಳುತ್ತೆ. ಇದರಿಂದ ಆ ಜಡ್ಜ್ ಕೂಡ ಅದೇ ಒಂದು ಆರ್ಡರ್ ನ ಕೊಡುತ್ತೆ, ನೀನು ಆ ರೋಡ್ ನ ರಿಪೇರಿ ಮಾಡಿ ಹೋಗ್ಬೇಕು ಅಂತ ಇವನ್ನ ರೋಡ್ ನ ರಿಪೇರಿ ಮಾಡೋದಕ್ಕೆ ಹಾಕ್ಬಿಡುತ್ತೆ. ಇವನು ಕೂಡ ಬಡ್ಕೋತಾ ಇರ್ತಾನೆ, ನಾನು ಎಂತ ರೇಸರು, ನನ್ನ ಕರ್ಕೊಂಬಂದ್ಬಿಟ್ಟು ಈ ಕೆಲ್ಸಕ್ಕೆ ಹಾಕಿದಿರಲ್ಲ, ನನ್ನ ಫ್ಯಾನ್ಸಿಗೆ ಗೊತ್ತಾದ್ರೆ ನಿಮ್ಮನ್ನ ನುಚ್ಚಿ ನೂರ್ ಮಾಡ್ಬಿಡ್ತಾರೆ ಅಂತ. ಆದ್ರೆ ಲೈಟ್ನಿಂಗ್ ಯಾರು ಅಂತ ಇಲ್ಲಿರೋರು ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಯಾಕಂದ್ರೆ ಇವರು ರೇಸೇ ನೋಡಿರೋದಿಲ್ಲ. ಇದರಿಂದ ಇವನ್ನ ಈ ಕೆಲ್ಸಕ್ಕೆ ಹಾಕ್ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ನಮ್ಮ ಹೀರೋಗೂ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಇರುತ್ತೆ, ನಾನು ರೇಸರ್ ಅನ್ನೋದು ತಲೆ ಮೇಲೆ ಮದ ಹತ್ಬಿಟ್ಟಿರುತ್ತೆ ಇವನಿಗೆ. ಇದರಿಂದ ಲೈಟ್ನಿಂಗು ಹೀಗೆ ಇದ್ರೆ ಆಗೋದಿಲ್ಲ, ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ಬೇಗ ಹೋಗ್ಲೇಬೇಕು ಅನ್ಬಿಟ್ಟು ಆ ರೋಡ್ ನ ಬೇಗ ಮಾಡೋಕೆ ಶುರು ಮಾಡ್ತಾನೆ. ಹೇಗೋ ಕಷ್ಟಪಟ್ಟು ಹಾಗೋ ಹೀಗೋ ರೋಡ್ ನ ಕಂಪ್ಲೀಟ್ ಮಾಡೇ ಬಿಡ್ತಾನೆ. ಕಂಪ್ಲೀಟ್ ಮಾಡ್ಬಿಟ್ಟು ಅಲ್ಲಿರೋ ಎಲ್ಲರಿಗೂ ಕೂಡ ಹೇಳ್ತಾನೆ ರೋಡ್ ಕಂಪ್ಲೀಟ್ ಮಾಡಿದೀನಿ ಅಂತ. ಬಟ್ ಆದ್ರೆ ಆ ರೋಡ್ ಮೇಲೆ ಗಾಡಿ ಓಡ್ಸಕ್ಕೆ ಲಾಯಕ್ಕೆ ಆಗಿರೋದಿಲ್ಲ, ತುಂಬಾನೇ ಅಳ್ಳಾಡ್ತಾ ಇರುತ್ತೆ ಗಾಡಿ. ಇದನ್ನ ನೋಡಿದ ಸ್ಯಾಲಿ, ನೀನ್ ಮಾಡಿರೋಂತ ರೋಡು ಕರೆಕ್ಟ್ ಆಗೇ ಇಲ್ಲ, ನೀನ್ ಇದನ್ನ ಹೊಡೆದಾಕ್ಬಿಟ್ಟು ಮತ್ತೆ ಮಾಡ್ಬೇಕು ಅಂತ. ಆದ್ರೆ ಅವನು ಒಪ್ಕೋತಾ ಇರೋದಿಲ್ಲ, ಜಗಳಕ್ಕೆ ಬಿದ್ದ್ಬಿಡ್ತಾನೆ. ಈ ಸಲ ನೀವೇನ್ ಹೇಳಿದ್ದು ರೋಡ್ ನ ಕಂಪ್ಲೀಟ್ ಮಾಡೋದಕ್ಕೆ, ಸರಿ ಮಾಡೋದಕ್ಕೆ ನಾನು ಮಾಡ್ಕೊಟ್ಟಿದ್ದೀನಿ, ಸುಮ್ನೆ ನಮ್ಮನ್ನ ಬಿಟ್ಬಿಡಿ ಅಂತ. ಅವಾಗ ಅಲ್ಲಿಗೆ ಡಗ್ ಕೂಡ ಬರ್ತಾನೆ. ಬಂದ್ಬಿಟ್ಟು ಏನ್ ವಿಷಯ ಅಂದಾಗ ಅವನು ಕೂಡ ಹೇಳ್ತಾನೆ, ಈ ರೀತಿ ನೀವು ರೋಡ್ ಸರಿ ಮಾಡಕ್ ಹೇಳಿದ್ರೆ ನಾನು ಮಾಡಿದೀನಿ, ಬಿಟ್ಬಿಡಿ ಅಂತ. ಆದ್ರೆ ಡಗ್ ಕೂಡ ಈ ಸಲ ಒಂದು ಚಾಲೆಂಜ್ ನ ಮಾಡ್ತಾನೆ, ನೋಡು ನನ್ನ ಜೊತೆ ರೇಸ್ ನ ಮಾಡು, ನೀನೇನಾದ್ರೂ ವಿನ್ ಆದ್ರೆ ನಿನ್ ಪಾಡಿಗೆ ನೀನು ಹೊರಟೋಗ್ಬಿಡು, ಅಕಸ್ಮಾತ್ ನಾನೇನಾದ್ರೂ ವಿನ್ ಆದ್ರೆ ನೀನ್ ಈ ರೋಡ್ ನ ಮತ್ತೆ ಹೊಡೆದಾಕ್ಬಿಟ್ಟು ಮತ್ತೆ ನೀನು ಕ್ಲೀನ್ ಆಗಿ ರೆಡಿ ಮಾಡಕ್ಕೆ ಶುರು ಮಾಡ್ಬೇಕು ಅಂತ. ಇದರಿಂದ ನೀನ್ ಇಷ್ಟೊಂದು ವಯಸ್ಸಾಗೋಗ್ಬಿಟ್ಟಿದೆ ನಿನ್ಗೆ, ನೀನು ನನ್ನ ಜೊತೆಗೆ ರೇಸ್ ಮಾಡ್ತೀಯಾ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಸರಿ ಆಯ್ತು ಬಾ ಅಂತ ಒಪ್ಕೊಂಡ್ಬಿಡ್ತಾನೆ. ಅದೇ ರೀತಿ ಇವರಿಬ್ರಿಗೂ ಕೂಡ ಒಂದು ರೇಸ್ ನ ಸ್ಟಾರ್ಟ್ ಕೂಡ ಮಾಡ್ತಾರೆ.
ಆ ಒಂದು ರೇಸಲ್ಲಿ ಲೈಟ್ನಿಂಗ್ ಮಾತ್ರ ತುಂಬಾನೇ ಸ್ಪೀಡಾಗಿ ಹೋಗ್ತಾನೆ. ಬಟ್ ಆದ್ರೆ ಡಗ್ಗು ಯಾವುದೇ ರೀತಿ ಮೂವ್ಮೆಂಟ್ ಮಾಡೋದಿಲ್ಲ. ಸುಮ್ಮನೆ ಅವ್ನ ಪಾಡಿಗೆ ಅವ್ನು ನಿಧಾನಕ್ಕೆ ಹೋಗ್ತಾ ಇರ್ತಾನೆ. ಜೊತೆಗೆ ಮೀಟರ್ನ ಕರ್ಕೊಂಡು ಅವನಿಗೆ ಗೊತ್ತಿರುತ್ತೆ ಇವನೇನೋ ಒಂದು ಎಡ್ವರ್ಟ್ ಮಾಡ್ಕೋತಾನೆ ಅಂತ. ಅದೇ ರೀತಿ ಲೈಟ್ನಿಂಗ್ ಮಾಡ್ಕೋತಾನೆ. ಇವನು ತುಂಬಾನೇ ಸ್ಪೀಡಾಗಿ ಬರ್ತಾ ಇರ್ತಾನೆ. ಮುಂದೆ ಲೆಫ್ಟ್ ತಗೊಬೇಕಾಗಿರುತ್ತೆ. ಅಲ್ಲಿ ತುಂಬಾನೇ ಮರಳಿರೋದ್ರಿಂದ ಲೆಫ್ಟ್ ನ ತಗೊಂಡಿದ ತಕ್ಷಣ ಅವ್ನ ಗಾಡಿ ತುಂಬಾನೇ ಸ್ಕಿಡ್ ಆಗ್ಬಿಟ್ಟು ಸೀದಾ ಹೋಗಿ ಒಂದು ಹಳ್ಳಕ್ಕೆ ಬಿದ್ದೋಗ್ಬಿಡ್ತಾನೆ. ಹೀಗಾಗಿ ಡಗ್ಗು ಮೀಟರ್ಗೆ ಅವನನ್ನ ನೀನು ಎತ್ಕೊಂಡು ಬಾ, ನಾನು ಹೋಗಿ ರೇಸ್ನ ಕಂಪ್ಲೀಟ್ ಮಾಡ್ತೀನಿ ಅಂದ್ಬಿಟ್ಟು ಇವನು ವಿನ್ ಆಗ್ಬಿಡ್ತಾನೆ. ಇದರಿಂದ ಲೈಟ್ನಿಂಗು ಆ ರಸ್ತೆನ ಹೊಡೆದಾಕ್ಬಿಟ್ಟು ಮತ್ತೆ ಕಟ್ಬೇಕಾಗಿರುತ್ತೆ. ನೀವು ಕೇಳ್ಬೋದು ಈ ರೀತಿ ಬಿಟ್ಟಾಗ ಅವನು ತಪ್ಪಿಸ್ಕೊಬೋದಲ್ಲ ಅಂತ. ಬಟ್ ಆದ್ರೆ ಆ ರೀತಿ ಆಗೋದಿಲ್ಲ. ಇವರು ಅವನಿಗೆ ಸ್ವಲ್ಪ ಪೆಟ್ರೋಲ್ ಮಾತ್ರ ಹಾಕಿರ್ತಾರೆ. ಈ ಜಾಗ ಎಲ್ಲ ಬಿಟ್ಟು ಎಸ್ಕೇಪ್ ಆಗೋಷ್ಟು ಪೆಟ್ರೋಲ್ ಇವನ ಹತ್ರ ಇರೋದಿಲ್ಲ, ಸ್ವಲ್ಪ ಅಷ್ಟೇ ಇರುತ್ತೆ. ಅದೇ ರೀತಿ ಲೈಟ್ನಿಂಗು ತನ್ನನ್ನು ತಾನೇ ಬೈಕೋತಾ ನೀನು ರೇಸರ್ ಅಂತ ಹೇಳ್ಕೋತೀಯ, ಒಂದು ಲೆಫ್ಟ್ ಟರ್ನ್ ಹೊಡಿಯಕ್ ಬರ್ಲಿಲ್ಲ ನಿನ್ಗೆ ಅಂತ ಅವನೇ ಬೈಕೋತಾ ರೋಡ್ ನ ಹೊಡೆದಾಕ್ತಾ ಇರ್ತಾನೆ. ಇದನ್ನೆಲ್ಲ ಕೂಡ ಸ್ಯಾಲಿ ನೋಡ್ತಾ ಇರ್ತಾಳೆ, ಅಯ್ಯೋ ಅನ್ನಿಸ್ತಾ ಇರುತ್ತೆ. ಬಟ್ ಆದ್ರೆ ಅವಳು ಏನು ಮಾಡೋಕ್ಕೂ ಆಗ್ತಾ ಇರೋದಿಲ್ಲ. ಇವನ್ಗೆ ಸ್ವಲ್ಪ ಕೊಬ್ಬನೆ ಇಳಿಸ್ಬೇಕಾಗಿರುತ್ತೆ. ಹೀಗಾಗಿ ಲೈಟ್ನಿಂಗು ನೈಟ್ ಅಲ್ಲೇ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಸ್ಯಾಲಿ ಬಂದು ನೋಡ್ತಾಳೆ, ಅರ್ಧ ರೋಡ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ನೈಸ್ ಆಗಿ ರೆಡಿ ಮಾಡ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಆ ಟೌನ್ ಅಲ್ಲಿರೋ ಕಾರ್ಗಳೆಲ್ಲ ತುಂಬಾ ಖುಷಿ ಪಡ್ತವೆ, ಏನ್ ಮಸ್ತಾಗಿ ರೋಡ್ ನ ರೆಡಿ ಮಾಡಿದ್ದಾನೆ ಇವನು ಅಂತ. ಅದೇ ರೀತಿ ಡಗ್ ಕೂಡ ಬಂದು ನೋಡ್ತಾನೆ. ಇದರಿಂದ ಡಗ್ಗು ಲೈಟ್ನಿಂಗ್ ನ ಮೀಟ್ ಮಾಡೋಣ ಅಂತ ನೋಡ್ತಾನೆ. ಅವನು ತನ್ನ ಮನೇಲಿ ಇರೋದಿಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ನೋಡಿದ್ರೆ ಆ ಒಂದು ರೇಸ್ ನಲ್ಲಿ ಸೋತೋದ್ನಲ್ಲ, ಆ ರೇಸ್ ಅಲ್ಲಿ ನಾನು ಯಾಕೆ ಸೋತೋದೆ, ನನ್ನಿಂದ ಏನ್ ತಪ್ಪಾಯ್ತು ಅನ್ಬಿಟ್ಟು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಇವನು ಪ್ರಾಕ್ಟೀಸ್ ನ ಮಾಡ್ತಾ ಇರ್ತಾನೆ. ಪದೇ ಪದೇ ಆ ಒಂದು ಗುಂಡಿಗೆ ಹೋಗಿ ಬೀಳ್ತಾನೆ ಇರ್ತಾನೆ. ಇದನ್ನೆಲ್ಲಾನು ಕೂಡ ಡಗ್ ನೋಡ್ತಾನೆ ಇರ್ತಾನೆ. ಬಂದ್ಬಿಟ್ಟು ಇವನಿಗೆ ಅಡ್ವೈಸ್ ನ ಮಾಡ್ತಾನೆ. ಆ ಜಾಗದಲ್ಲಿ ಮರಳಿರೋದ್ರಿಂದ ತುಂಬಾನೇ ಸ್ಕಿಡ್ ಆಗುತ್ತೆ. ಅದಕ್ಕೋಸ್ಕರ ನೀನೇನ್ ಮಾಡ್ಬೇಕು ಅಂದ್ರೆ ಲೆಫ್ಟ್ ತಿರುಗಿಸೋ ಬದಲು ರೈಟಿಗೆ ತಿರುಗಿಸ್ಬೇಕು. ಅವಾಗ ನಿನ್ ಕಾರು ಆಟೋಮೆಟಿಕ್ ಆಗಿ ಲೆಫ್ಟ್ ಗೆ ತಿರುಗಿಕೊಳ್ಳುತ್ತೆ ಅಂತ. ಆದ್ರೆ ನಮ್ ಹೀರೋ, ನೀನ್ ನನಗೆ ಹೇಳ್ಕೊಡ್ತಾ ಇದ್ಯಾ ರೇಸ್ ಹೆಂಗ್ ಮಾಡ್ಬೇಕು ಅಂತ ನನಗೆ ಹೇಳ್ಕೊಡ್ತಾ ಇದ್ಯಾ, ನಾನೆಲ್ಲ ಚಾಂಪಿಯನ್, ನಿನ್ನಂತ ಡಕೋಟೋ ಗಾಡಿ ಹತ್ರ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅನ್ಬಿಟ್ಟು ಅವ್ನ ಪಾಡಿಗೆ ಅವನು ಪ್ರಾಕ್ಟೀಸ್ ನ ಮಾಡ್ತಾ ಇರ್ತಾನೆ. ಏನಾರ ಮಾಡ್ಕೊಳ್ಳಿ ಅನ್ಬಿಟ್ಟು ಡಗ್ ಕೂಡ ಬಂದ್ಬಿಡ್ತಾನೆ. ಅವ್ನು ಪದೇ ಪದೇ ಸೋಲ್ತಾ ಇರ್ತಾನೆ. ಇದೆಲ್ಲ ಆಗೋದಿಲ್ಲ ಅನ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೇಳಿತಾನೆ. ಈ ಒಂದು ಕೆಲಸದಲ್ಲಿ ಯಾರು ಇವನ್ಗೆ ಫ್ರೆಂಡ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಆದ್ರೆ ಮೀಟರು ನಮ್ ಲೈಟ್ನಿಂಗ್ಗೆ ತುಂಬಾನೇ ಚೆನ್ನಾಗಿ ಫ್ರೆಂಡ್ ಆಗ್ಬಿಡ್ತಾನೆ. ಮೀಟರ್ ಕೂಡ ಇವನ್ನ ತುಂಬಾ ಚೆನ್ನಾಗಿ ಹಚ್ಕೊಂಡ್ಬಿಡ್ತಾನೆ. ಅದೇ ರೀತಿ ಇವನ್ನ ನೈಟ್ ಹೊತ್ತು ಕರ್ಕೊಂಡು ಹೋಗಿ ಎಲ್ಲೆಲ್ಲೋ ಸುತ್ತಾಡ್ಸ್ಕೊಂಡು ಕರ್ಕೊಂಡ್ಬರ್ತಾನೆ. ಕರ್ಕೊಂಡ್ಬರ್ತಾ ಇರ್ಬೇಕಾದ್ರೆ ಮೀಟರ್ ಕೂಡ ಕೇಳ್ತಾನೆ, ನೀನು ರೇಸಿಂಗ್ ಅಂತ ಇರ್ತೀಯಲ್ಲ, ಅಲ್ಲಿಂದ ಗೆದ್ಬಿಟ್ಟು ಏನ್ ಮಾಡ್ತೀಯ ಅಂತ. ಅವನು ಕೂಡ ಹೇಳ್ತಾನೆ, ನಾನು ಆ ರೇಸಲ್ಲಿ ಏನಾದ್ರು ಗೆದ್ರೆ ನನಗೆ ಪಿಸ್ಟನ್ ಕಪ್ಪು ಸಿಗುತ್ತೆ, ಅದ್ರ ಜೊತೆಗೆ ದೊಡ್ಡ ದೊಡ್ಡ ಸ್ಪಾನ್ಸರ್ಶಿಪ್ಗಳು ಬರುತ್ತೆ, ನಾನು ಫ್ಲೈಟ್ ಅಲ್ಲಿ ತಿರುಗಾಡ್ಬೋದು, ನನ್ಗೆ ಇಷ್ಟ ಬಂದಂಗೆ ಬದುಕ್ಬೋದು ಅಂತ. ಇದನ್ನೆಲ್ಲ ಕೇಳಿ ಮೀಟರ್ಗೂ ಕೂಡ ಒಂದು ಆಸೆ ಇರುತ್ತೆ. ಅದನ್ನ ಹೇಳುತ್ತೆ, ನಂಗೆ ಚಿಕ್ಕ ವಯಸ್ಸಿಂದ ನಾನು ಕೂಡ ಹೆಲಿಕಾಪ್ಟರ್ ಅಲ್ಲಿ ಹಾರಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ನೀನೇನಾದ್ರೂ ಆ ರೇಸಲ್ಲಿ ವಿನ್ ಆದ್ರೆ ದಯವಿಟ್ಟು ನನ್ನನ್ನ ಹೆಲಿಕಾಪ್ಟರ್ ಅಲ್ಲಿ ಕುಂಡಿಸ್ಬಿಟ್ಟು ರೈಡ್ ಮಾಡಿಸ್ತೀಯ ಅಂತ ಇವನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ. ಹೀಗಾಗಿ ಸರಿ ಆಯ್ತು ಅನ್ಬಿಟ್ಟು ಇವನು ಕೂಡ ಒಪ್ಕೋತಾನೆ. ಇನ್ನ ನಾಳೆ ಮೀಟ್ ಮಾಡೋಣ ಅನ್ಬಿಟ್ಟು ಮೀಟರ್ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಹಾಗೆ ಸ್ಯಾಲಿ ಇವನು ತುಂಬಾನೇ ಕಷ್ಟ ಪಡ್ತಾ ಇರೋದನ್ನ ನೋಡಿ ಇವನ್ಗೆ ಒಂದು ರೂಮ್ ನ ಕೊಡ್ತಾಳೆ ಇರೋದಕ್ಕೆ ಅನ್ಬಿಟ್ಟು. ಇವಾಗ ಇವನು ಓಪನ್ ಆಗಿ ಬಿಟ್ರು ಕೂಡ ಓಡೋಗ್ತಾ ಇರೋದಿಲ್ಲ, ಯಾಕೆಂದ್ರೆ ಆ ಕೆಲಸ ಪೂರ್ತಿ ಮಾಡ್ಲೇಬೇಕು ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿರ್ತಾನೆ. ಇದರಿಂದ ಇವನು ಫ್ರೀ ಆಗಿ ಓಡಾಡೋಕೆ ಬಿಟ್ಟಿರ್ತಾರೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಲೈಟ್ನಿಂಗ್ ಏನ್ ಮಾಡ್ತಾನೆ ಅಂದ್ರೆ ಡಗ್ ನ ಮೀಟ್ ಮಾಡೋಣ ಅನ್ಬಿಟ್ಟು ಅವನು ಒಂದು ಮನೆ ಹತ್ರ ಬರ್ತಾನೆ. ಬಂದ್ ನೋಡಿದಾಗ ಅವನು ಇರೋದಿಲ್ಲ. ಇದರಿಂದ ಅವನ ಮನೆ ಒಳಗಡೆ ಹೋಗಿ ಹುಡುಕ್ತಿರ್ಬೇಕಾದ್ರೆ ಇವನ್ಗೆ ಪಿಸ್ಟನ್ ಕಪ್ ಸಿಗುತ್ತೆ. ಅದು ಒಂದೇ ಅಲ್ಲ, ಕಂಟಿನ್ಯೂಸ್ ಆಗಿ 3 ಪಿಸ್ಟನ್ ಕಪ್ ಸಿಗುತ್ತೆ. ಅವಾಗ ಲೈಟ್ನಿಂಗಿಗೆ ಇಲ್ಲಿ ಗೊತ್ತಾಗುತ್ತೆ ಡಗ್ ಬೇರೆ ಯಾರು ಅಲ್ಲ, ದ ಗ್ರೇಟ್ ರೇಸರ್ ಹಡ್ಸನ್ ಅಂತ. ಇದರಿಂದ ಇವನ್ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇವನು ಒಂದು ಟೈಮ್ ನಲ್ಲಿ ಈ ವ್ಯಕ್ತಿನ ತುಂಬಾನೇ ಇನ್ಸ್ಪೈರ್ ಆಗಿ ತಗೊಂಡಿರ್ತಾನೆ. ಬಟ್ ಆದ್ರೆ ಇವಾಗ ಗುರ್ತಿಡೋಕ್ ಆಗಿರೋದಿಲ್ಲ. ಇವಾಗ ಈ ವಿಷಯ ಗೊತ್ತಾಗ್ಬಿಟ್ಟು ಡಗ್ ನ ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿ ನೀವು ನನಗೆ ಟೀಚ್ ಮಾಡಬೇಕು, ನನಗೆ ರೇಸ್ ಹೇಗೆ ಆಡೋದನ್ನ ಹೇಳ್ಕೊಡ್ಬೇಕು ಅಂತ ಎಲ್ಲ ಪ್ರತಿಯೊಂದನ್ನು ಕೇಳ್ತಾ ಇರ್ತಾನೆ. ಬಟ್ ಆದ್ರೆ ನಾನು ಆ ಥರ ಎಲ್ಲ ಮಾಡೋದಕ್ಕಾಗೋದಿಲ್ಲ, ನಾನು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಅನ್ಬಿಟ್ಟು ಅವನ ಮನೆಯಿಂದ ಆಚೆಗಡೆಗೆ ಕಳಿಸ್ಬಿಡ್ತಾನೆ. ಇದರಿಂದ ಲೈಟ್ನಿಂಗ್ ಕೂಡ ಆ ಟೌನ್ ಅಲ್ಲಿರೋ ಕಾರ್ಗಳಿಗೆ ಎಲ್ಲರಿಗೂ ಕೂಡ ಹೇಳ್ತಾನೆ, ನಿಮ್ ಜೊತೆ ಇರೋದು ಡಗ್ ಬೇರೆ ಯಾರು ಅಲ್ಲ, ದ ಗ್ರೇಟ್ ರೇಸರ್ ಅನ್ನೋ ಒಂದು ಹೆಸರು ಪಡ್ಕೊಂಡಿರೋಂತಹ ಹಡ್ಸನ್ ಅಂತ. ಆದ್ರೆ ಯಾರು ಕೂಡ ಅದನ್ನ ನಂಬೋದಿಲ್ಲ. ಈ ಡಗ್ ರೇಸ್ ಮಾಡಿರೋದನ್ನ ಈ ಕಾರ್ಗಳು ಯಾವತ್ತೂ ಕೂಡ ನೋಡಿರೋದಿಲ್ಲ. ಇದರಿಂದ ಇವನು ಹುಚ್ಚಿನ ತರ ಏನೇನೋ ಮಾತಾಡ್ತಾ ಇದ್ದೀನಿ ಅಂತ ಇವನ್ಗೇನೆ ಹೇಳ್ತಾ ಇರ್ತಾರೆ. ಆವಾಗ ಸ್ಯಾಲಿ ಬಂದ್ಬಿಟ್ಟು ಇವನ್ಗೆ ಸ್ವಲ್ಪ ಪೆಟ್ರೋಲ್ನ ಜಾಸ್ತಿ ಹಾಕ್ಬಿಟ್ಟು ಇವನ್ನ ಒಂದು ರೈಡ್ಗೆ ಅಂತ ಕರ್ಕೊಂಡು ಹೋಗ್ತಾಳೆ. ಇಷ್ಟ ಆಲ್ರೆಡಿ ಸ್ಯಾಲಿಗೆ ನಮ್ಮ ಹೀರೋ ಮೇಲೆ ಕ್ರಶ್ ಆಗಿ ಲವ್ ಆಗೋಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಇದರಿಂದ ಬಾ ಒಂದು ರೈಡ್ಗೆ ಹೋಗ್ಬಿಟ್ಟು ಬರೋಣ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಅದೇ ರೀತಿ ಲೈಟ್ನಿಂಗ್ ಕೂಡ ಅವಳ ಜೊತೆಗೆ ಹೋಗ್ತಿರ್ಬೇಕಾದ್ರೆ
ತುಂಬಾನೇ ಸೂಪರ್ ಆಗಿ ಎಂಜಾಯ್ ಮಾಡ್ತಾನೆ. ಎಂಜಾಯ್ ಮಾಡಿಬಿಟ್ಟು ಸ್ಯಾಲಿನ್ನು ಕೂಡ ಇವನ್ನ ಕರ್ಕೊಂಡು ಬೆಟ್ಟದ ತುದಿಗೆ ಬರ್ತಾಳೆ. ಅಲ್ಲಿ ಬಂದಾಗ ಲೈಟ್ನಿಂಗ್ ಕೂಡ ನೋಡಿ ಒಂದು ನಿಮಿಷ ಶಾಕ್ ಆಗಿ ಹೋಗ್ತಾನೆ. ಯಾಕೆಂದ್ರೆ ಆ ಜಾಗ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರುತ್ತೆ. ಅವಾಗ ಸ್ಯಾಲಿ ಇವ್ರು ಟೌನ್ ನ ಒಂದು ಹಿಸ್ಟ್ರಿನ ಹೇಳ್ತಾಳೆ. ಮುಂಚೆ ಇಲ್ಲಿ ನ್ಯಾಷನಲ್ ಹೈವೇ ಬರೋಕ್ಕಿಂತ ಮುಂಚೆ ಎಲ್ಲ ಕಾರ್ಗಳು ಇವರು ಟೌನ್ನ ಪಾಸ್ ಆಗಿ ಹೋಗ್ಬೇಕಾಗಿರುತ್ತೆ. ಆ ಟೈಮಲ್ಲೆಲ್ಲ ಯಾವ ಥರ ಇವ್ರಿಗೆ ಬಿಸ್ನೆಸ್ ಆಗ್ತಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಚಿಂತೆನೇ ಇರೋದಿಲ್ಲ ದುಡ್ಡಿನ ಬಗ್ಗೆ ಅಥವಾ ಜನಗಳ ಬಗ್ಗೆ. ಅಷ್ಟು ಕಾರ್ಗಳು ಬರ್ತಿದ್ರು ಇವ್ರಗಳ ಹತ್ರ ರಿಪೇರಿಗೆ ಅನ್ಬಿಟ್ಟು. ಅದೇ ರೀತಿ ಇಲ್ಲಿರುವಂಥ ಸುಂದರವಾಗಿರೋ ಪ್ಲೇಸಸ್ಗಳನ್ನೆಲ್ಲ ನೋಡೋದಕ್ಕೆ ಜನ ಬರ್ತಿದ್ರು. ಬಟ್ ಆದ್ರೆ ಯಾವಾಗ ಆ ಜಾಗದಲ್ಲಿ ನ್ಯಾಷನಲ್ ಹೈವೇ ಕ್ರಿಯೇಟ್ ಆಗ್ತೋ ಈ ಒಂದು ರೂಟ್ನ ಕ್ಯಾನ್ಸಲ್ ಮಾಡಿಬಿಟ್ರು. ಇದರಿಂದ ಈ ಜಾಗಕ್ಕೆ ಕಾರ್ಗಳು ಬರೋದೇ ನಿಂತೋಗ್ಬಿಟ್ಟು ಎಲ್ಲ ಹೈವೇ ಇಂದನೇ ಪಾಸ್ ಆಗ್ತಿತ್ತು. ಹೀಗಾಗಿ ಇವ್ರ ಜೀವನ ಬರ್ಬಾದ್ ಆಗೋಗ್ಬಿಡ್ತು. ಹಾಗೆ ಸ್ಯಾಲಿಗೆ ಒಂದು ಆಸೆ ಇರುತ್ತೆ, ನಮ್ಮ ಜಾಗನ ಮುಂಚಿನ ಥರನೇ ಆಗಬೇಕು, ಆ ಥರ ಆಗೋದನ್ನ ನಾನು ಕಣ್ಣಾರೆ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಇವಳಿಗೆ. ಇದನ್ನೆಲ್ಲನೂ ಕೂಡ ಹೇಳ್ಬಿಟ್ಟು ಮತ್ತೆ ತನ್ನ ಟೌನ್ಗೆ ವಾಪಸ್ ಕರ್ಕೊಂಡ್ ಬರ್ತಾಳೆ. ಮತ್ತೆ ಇವನು ಡಗ್ನ ಮೀಟ್ ಮಾಡೋಣ ಅಂದ್ಬಿಟ್ಟು ಡಗ್ನ ಹುಡ್ಕೊಂಡು ಹೋಗ್ತಾನೆ. ಡಗ್ ಎಲ್ಲಿ ಇರ್ತಾನೆ, ಆ ಒಂದು ರೇಸಿಂಗ್ ಟ್ರ್ಯಾಕ್ ಅಲ್ಲಿ ಇರ್ತಾನೆ. ಆಗ ಡಗ್ ಕೂಡ ತುಂಬಾನೇ ಸ್ಪೀಡ್ ಆಗಿ ರೇಸ್ ಮಾಡಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಇವನೇ ಒಂದು ನಿಮಿಷ ಶಾಕ್ ಆಗಿ ಹೋಗ್ತಾನೆ. ಏಕೆಂದ್ರೆ ಡಗ್ ಅಷ್ಟು ಸ್ಪೀಡ್ ಅಲ್ಲಿ ಇವನ್ ಕೈಲಿ ಪಾಸ್ ಮಾಡೋಕೆ ಆಗ್ತಾ ಇರೋದಿಲ್ವಲ್ಲ. ಆ ಒಂದು ಪ್ರತಿ ಸಲ ಹಳ್ಳಕ್ಕೆ ಬಿದ್ದೋಗ್ತಿದ್ನಲ್ಲ ಆ ಜಾಗನ ತುಂಬಾನೇ ಸಿಂಪಲ್ ಆಗಿ ಪಾಸ್ ಮಾಡ್ಬಿಡ್ತಾನೆ. ಇದನ್ನ ಅಬ್ಸರ್ವ್ ಮಾಡಿ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಅವನ ಮಾತಾಡ್ಸೋಕೆ ಅಂತ ಹೋದಾಗ ಡಗ್ ಕೂಡ ಮಾತಾಡ್ದಲೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವನ ಮನೆವರೆಗೂ ಬಂದ್ಬಿಟ್ಟು ಏಂತಕ್ ನೀವು ರೇಸಿಂಗ್ ನ ಬಿಟ್ಬಿಡ್ರಿ, ಎಷ್ಟು ಚೆನ್ನಾಗಿ ಆಡ್ತಿದ್ರಿ, ಆ ರೇಸಿಂಗ್ನ ಬಿಟ್ಬಿಟ್ಟು ಇಲ್ಲಿ ಏಂತಕ್ಕೆ ಬಂದ್ರಿ ಅಂತ ಕೇಳಿದಾಗ ಡಗ್ ಕೂಡ ಹೇಳೋಕ್ಕೆ ಶುರು ಮಾಡುತ್ತೆ, ನಾನೇನು ಕೂಡ ರೇಸ್ನ ಬಿಟ್ಟಿರಲಿಲ್ಲ, ನಾನೊಂದು ರೇಸಲ್ಲಿ ತುಂಬಾ ಇಂಜರ್ಡ್ ಆಗೋಗ್ಬಿಟ್ಟೆ. ಆ ಒಂದು ಇಂಜರ್ಡ್ ಆಗಿರೋದ್ರಿಂದ ನನಗೆ ಸ್ಪಾನ್ಸರ್ಶಿಪ್ ಮಾಡ್ತಿದ್ದಂಥ ಕಂಪ್ನಿ ನಾನಿನ್ನ ಕೆಲಸಕ್ಕೆ ಬರೋದಿಲ್ಲ, ಅಷ್ಟೇ ನಾನಿನ್ನ ವೇಸ್ಟ್ ಅಂದ್ಬಿಟ್ಟು ನನ್ನನ್ನು ಆ ಕಂಪ್ನಿಯಿಂದ ತೆಗೆದಾಕ್ಬಿಟ್ರು. ಅದಾದಮೇಲೆ ನನಗೆ ಯಾವುದೇ ರೀತಿ ಸ್ಪಾನ್ಸರ್ಶಿಪ್ ಬರಲಿಲ್ಲ. ಹೀಗಾಗಿ ನಾನು ಯಾವುದೇ ರೇಸು ಆಡೋಕ್ಕಾಗ್ದಲೇ ಆ ಒಂದು ರೇಸಿಂಗ್ ಹಿಸ್ಟ್ರಿಯಲ್ಲಿ ಅಳಿಸೋದೆ ಅಂತ. ಇದರಿಂದ ಲೈಟ್ನಿಂಗು ಕೂಡ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಮತ್ತೆ ಸೀನ್ ಇಲ್ಲಿಂದ ನಾಳೆ ಬೆಳಗ್ಗೆ ಶಿಫ್ಟ್ ಆದಾಗ ನೋಡ್ತಾರೆ ನಮ್ಮ ಹೀರೋ ಕಂಪ್ಲೀಟ್ ಆಗಿ ಆ ರೋಡ್ ನ ಕ್ಲೀನ್ ಆಗಿ ರೆಡಿ ಮಾಡ್ಬಿಟ್ಟಿರ್ತಾನೆ. ಇದರಿಂದ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇವನು ಹೋಗೋ ಟೈಮ್ ಬಂತು ಅಂತ. ಬಟ್ ಆದ್ರೆ ಯಾರಿಗೂ ಕೂಡ ಇವನ್ನ ಕಳಿಸ್ಕೊಡೋದಕ್ಕೆ ರೆಡಿ ಆಗಿರೋದಿಲ್ಲ. ಯಾಕೆಂದ್ರೆ ಅಷ್ಟು ಇಷ್ಟಪಡ್ತಾರೆ ಇಲ್ಲಿರೋರು ಇವನನ್ನ. ಅದೇ ರೀತಿ ಇವತ್ತು ಲಾಸ್ಟ್ ಡೇ ಇವ್ರ ಜೊತೆಗೆ ಇರಬೇಕು ಅಂದ್ಬಿಟ್ಟು ನೈಟ್ ಆಗ್ತಿದ್ದಂಗೆ ಆ ಒಂದು ಟೌನ್ನ ಮತ್ತೆ ಲೈಟ್ ಫುಲ್ ಆಗಿ ಮಾಡಿಬಿಟ್ಟು ಪ್ರತಿಯೊಬ್ಬರ ಹತ್ರನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಆಗ ಆ ಜಾಗಕ್ಕೆ ತುಂಬ ಜನ ನ್ಯೂಸ್ ರಿಪೋರ್ಟರ್ಸ್ಗಳು ಬಂದ್ಬಿಡ್ತಾರೆ. ಯಾಕೆಂದ್ರೆ ಮ್ಯಾಕ್ ಟ್ರಕ್ ಕ್ಯಾಲಿಫೋರ್ನಿಯಾಗೆ ಹೋದಾಗ ಲೈಟ್ನಿಂಗು ಇಲ್ದಿರೋದನ್ನ ನೋಡಿ ಮಿಸ್ಸಿಂಗ್ ಆಗಿದ್ದಾನೆ ಅಂದ್ಬಿಟ್ಟು ಪ್ರತಿಯೊಂದು ಜಾಗನೂ ಕೂಡ ಹುಡುಕ್ಸಿರ್ತಾರೆ. ಇದರಿಂದ ಇವನು ಇಲ್ಲಿದ್ದಾನೆ ಅಂತ ಗೊತ್ತಾಗಿ ಮತ್ತೆ ಇವನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ. ಅವಾಗ ಆ ಟೌನಲ್ಲಿರೋರು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇವನೊಬ್ಬ ರೇಸರ್ ಅಂತ. ನಮ್ಮ ಲೈಟ್ನಿಂಗು ಕೂಡ ಇವರೆಲ್ಲರೂ ಕೂಡ ಬಿಟ್ಟು ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಬಟ್ ಆದರೆ ಇವನ ಒಂದು ಡ್ರೀಮ್ನ ಕಂಪ್ಲೀಟ್ ಮಾಡಲೇಬೇಕು ಅಂದ್ಬಿಟ್ಟು ಅಲ್ಲಿರೋರು ಎಲ್ಲರಿಗೂ ಕೂಡ ಗುಡ್ ಬೈನ ಹೇಳಿಬಿಟ್ಟು ಆ ಟೌನ್ನ ಬಿಟ್ಬಿಟ್ಟು ಕ್ಯಾಲಿಫೋರ್ನಿಯಾಗೆ ಬಂದೇ ಬಿಡ್ತಾನೆ. ಆದರೆ ಲೈಟ್ನಿಂಗು ಇಲ್ಲಿದ್ದಾನೆ ಅಂದ್ಬಿಟ್ಟು ಪ್ರೆಸ್ನವ್ರನ್ನ ಕರೆಸಿದ್ದೆ ಈ ಡಗ್. ಇವನು ಇಲ್ಲಿಂದ ಹೋಗ್ಲಿ ರೇಸ್ನ ಹಾಡ್ಲಿ ಅನ್ಬಿಟ್ಟು. ಅದೇ ರೀತಿ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ರೇಸ್ ಕೂಡ ಸ್ಟಾರ್ಟ್ ಆಗುತ್ತೆ. ನಮ್ಮ ಹೀರೋ ಲೈಟ್ನಿಂಗ್ ಹಾಗೆ ಚೆಕ್ಸ್ ಹಾಗೆ ಕಿಂಗ್ ಇವರು 3 ಜನಕ್ಕೂ ಕೂಡ ರೇಸ್ನ ಶುರು ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಗೆ ಏನ್ ಮಾಡಿದ್ರು ಕೂಡ ಫೋಕಸ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಯಾಕೆಂದ್ರೆ ಪದೇ ಪದೇ ಆ ಹಳೆ ಫ್ರೆಂಡ್ಸ್ಗಳು ಹಾಗೆ ತನ್ನ ಗರ್ಲ್ ಫ್ರೆಂಡ್ ಆದ ಸ್ಯಾಲಿನೇ ಗ್ಯಾಪಿಗೆ ಬರ್ತಾ ಇರ್ತಾಳೆ. ಇದರಿಂದ ಇವನಿಗೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಬಟ್ ಆದ್ರೆ ಅವರಿಬ್ರು ತುಂಬಾ ವೇಗವಾಗಿ ಹೋಗ್ತಾ ಇರ್ತಾರೆ. ಆದ್ರೆ ಇವನು ಟ್ರೈ ಮಾಡ್ತಾ ಇರ್ತಾನೆ, ಆಗ್ತಾ ಇರೋದಿಲ್ಲ. ಅವಾಗ ನೋಡ್ತಾರೆ ಇವನ್ಗೆ ಎನ್ಕರೇಜ್ ಮಾಡಬೇಕು, ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂದ್ಬಿಟ್ಟು ಡಗ್ ಹಾಗೆ ಆ ಟೌನ್ ಅಲ್ಲಿರೋರು ಎಲ್ಲರೂ ಕೂಡ ಬಂದಿರ್ತಾರೆ. ಬಟ್ ಆದ್ರೆ ಸ್ಯಾಲಿ ಬಂದಿರೋದಿಲ್ಲ. ಇದರಿಂದ ಇವರೆಲ್ಲರನ್ನು ಕೂಡ ನೋಡ್ಬಿಟ್ಟು ಇವನಿಗೆ ತುಂಬಾನೇ ಖುಷಿಯಾಗಿ ತುಂಬಾನೇ ಜೋಶ್ ಬಂದು ತುಂಬಾನೇ ವೇಗವಾಗಿ ಇವಾಗ ಸ್ಟಾರ್ಟ್ ಮಾಡ್ತಾನೆ ಸ್ಪೀಡ್ ಆಗಿ ಹೋಗೋದಕ್ಕೆ. ಅದೇ ರೀತಿ ಆ ಟೀಮ್ ಕೂಡ ಇವನಿಗೆ ಸಪೋರ್ಟ್ ನ ಮಾಡ್ತಾರೆ. ಕಾರ್ ಟೈರ್ಗಳನ್ನ ಚೇಂಜ್ ಮಾಡೋದು, ಫ್ಯೂಲ್ ನ ಹಾಕೋದು. ಅದೇ ರೀತಿ ಡಗ್ ಕೂಡ ಇವನ್ಗೆ ಹೇಳ್ಕೊಡ್ತಾ ಇರ್ತಾನೆ ಯಾವ ರೀತಿ ನೀನು ಓವರ್ಟೇಕ್ ನ ಮಾಡ್ಬೇಕು, ಅವ್ರನ್ನ ಹಿಂದಾಕ್ಬೇಕು ಅಂತ. ಅದೇ ರೀತಿ ಮಾಡ್ತಾ ಇರ್ತಾನೆ ಕೂಡ. ಬಟ್ ಆದ್ರೆ ಈ ಚೆಕ್ಸ್ ಇದನ್ನೆಲ್ಲ ಇವನು ತುಂಬಾನೇ ಮೋಸ ಆಡ್ತಾನೆ. ಹೀಗೆ ಲೈಟ್ನಿಂಗು ಎಲ್ಲಾ ಲ್ಯಾಪ್ ನ ಕೂಡ ಕಂಪ್ಲೀಟ್ ಮಾಡ್ಬಿಡ್ತಾನೆ. ಇನ್ನ ಇರೋದು ಒಂದೇ ರೌಂಡ್ ಹಾಕ್ಬೇಕಾಗಿರುತ್ತೆ. ಯಾರು ಫಿನಿಶಿಂಗ್ ಲೈನ್ ಮುಟ್ತಾರೋ ಅವರು ವಿನ್ ಆಗ್ತಾರೆ. ಈಗ ಇದರಲ್ಲಿ ಚೆಕ್ಸ್ ಏನ್ ಮಾಡ್ತಾನೆ ಅಂದ್ರೆ ಇವಾಗ ಲೈಟ್ನಿಂಗ್ ಹಾಗೆ ಕಿಂಗ್ ಅಂತ ಇರ್ತಾನಲ್ಲ ಇವರಿಬ್ಬರು ಕೂಡ ಡ್ಯಾಶ್ ಮಾಡ್ಬಿಟ್ಟು ವೇಗವಾಗಿ ಮುಂದೆ ಹೋಗಕ್ಕೆ ಶುರು ಮಾಡ್ತಾನೆ. ಆದ್ರೆ ಲೈಟಿಂಗ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಮಾಸ್ಟರ್ ಹೇಳ್ಕೊಟ್ಟಿರೋ ಹಾಗೆ ಆ ಕಾರ್ನ ಕಂಟ್ರೋಲ್ಗೆ ತಗೊಂಬಂದ್ಬಿಟ್ಟು
ಚೆಕ್ಸ್ನ ಹಿಂದೆ ಹಾಕ್ಬಿಟ್ಟು ಮುಂದೆ ವೇಗವಾಗಿ ಹೋಗ್ತಾನೆ. ಬಟ್ ಆದ್ರೆ ಅವನಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಅವನ ಕಾರು ತುಂಬಾನೇ ಜೋರಾಗಿ ಕ್ರಾಶ್ ಆಗೋಗ್ಬಿಡುತ್ತೆ. ಕ್ರಾಶ್ ಆಗಿ ತುಂಬಾನೇ ಡ್ಯಾಮೇಜ್ ಆಗ್ಬಿಡುತ್ತೆ. ಅವನ ಕೈಲಿ ಮೂವೇ ಮಾಡಕ್ ಆಗೋದಿಲ್ಲ, ಅಷ್ಟು ಡ್ಯಾಮೇಜ್ ಆಗೋಗ್ಬಿಡ್ತಾನೆ. ಇದನ್ನ ನೋಡಿ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಇದರಿಂದ ಅವನು ವಿನ್ನಿಂಗ್ ಲೈನ್ ಕ್ರಾಶೇ ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ಇವನ್ಗೆ ಡಗ್ನ ಒಂದು ಲೈಫ್ ಸ್ಟೋರಿ ನೆನಪಿಗೆ ಬರುತ್ತೆ. ಇವಾಗ ಇವನೇನಾದ್ರೂ ಸೆಕೆಂಡ್ ಬರ್ಲಿಲ್ಲ ಅಂದ್ರೆ ಇವನ ಸ್ಪಾನ್ಸರ್ಶಿಪ್ ಎಲ್ಲ ಹೊರಟೋಗ್ಬಿಡುತ್ತೆ. ಇವನ್ ಜೀವನನು ಕೂಡ ಡಗ್ ಜೀವನ ಹಾಗೆ ಆಗ್ಬಿಡುತ್ತೆ ಅನ್ಬಿಟ್ಟು ಆ ರೀತಿ ಆಗ್ಬಾರ್ದು ಅನ್ಬಿಟ್ಟು ಅವನಿಗೆ ಸಹಾಯ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಚೆಕ್ಸ್ ಇದೇ ಸಮಯನ ಉಪಯೋಗಿಸ್ಕೊಂಡು ಫಸ್ಟ್ ಬಂದ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ನಾನು ಫಸ್ಟ್ ಬರ್ಲಿ ಬಿಡ್ಲಿ ಅನ್ಬಿಟ್ಟು ಹೋಗ್ಬಿಟ್ಟು ಕಿಂಗುಗೆ ಹೆಲ್ಪ್ ಮಾಡ್ತಾನೆ. ಅವನ ಕೈಯಲ್ಲಿ ಮೂವ್ ಹಾಕಕ್ಕೆ ಆಗ್ತಾ ಇರೋದಿಲ್ವಲ್ಲ, ಆದ್ರೂ ಕೂಡ ಹಿಂದೆಯಿಂದ ತೆಳ್ಬಿಟ್ಟು ಅವನ್ನ ಸೆಕೆಂಡ್ ಬರೋ ರೀತಿ ಮಾಡ್ತಾನೆ. ಬಟ್ ಆದ್ರೆ ಇದನ್ನ ನೋಡಿ ಅಲ್ಲಿರೋರು ಎಲ್ಲರಿಗೂ ಕೂಡ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಗೆದ್ದಿರೋದು ಚೆಕ್ಸೇ ಆಗಿರ್ಬೋದು, ಅದೆಲ್ಲ ಹೆಸರಿಗೆ ಅಷ್ಟೇ. ಬಟ್ ಆದ್ರೆ ಇಲ್ಲಿರೋಂಥ ಪ್ರತಿ ಕಾರ್ನ ಮನ್ಸು ಗೆದ್ದಿರೋನು ನಮ್ಮ ಹೀರೋ ಆಗಿರ್ತಾನೆ. ಇದರಿಂದ ನಮ್ಮ ಹೀರೋ ಲೈಟ್ನಿಂಗಿಗೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಈ ಮ್ಯಾಚ್ ನ ನೀನೇ ವಿನ್ ಆಗಿರೋದು ಅಂತ, ಕಪ್ ಅಷ್ಟೇ ಅವನಿಗೋಗಿರೋದು ಅಂತ. ನಮ್ಮ ಹೀರೋ ಏನ್ ತಲೆನೂ ಕೆಡ್ಸ್ಕೊಳ್ಳೋದಿಲ್ಲ. ಕಪ್ ಸಿಕ್ಕಿಲ್ಲ ಅಂದ್ರೂ ಕೂಡ ಏನ್ ಬೇಜಾರಿಲ್ಲ, ಈ ಜನಗಳ ಪ್ರೀತಿ ಸಿಕ್ತಲ್ಲ ಸಾಕು ನನ್ಗಿಷ್ಟೇ ಅನ್ಬಿಟ್ಟು ಅವನು ಕೂಡ ಸಮನಾಗ್ತಾನೆ. ಅವಾಗ ಕಿಂಗ್ ನ ಒಂದು ಸ್ಪಾನ್ಸರ್ಶಿಪ್ ಕಂಪನಿ ಇರುತ್ತಲ್ಲ, ಆ ಕಂಪ್ನಿ ಬಂದ್ಬಿಟ್ಟು ನಮ್ಮ ಲೈಟ್ನಿಂಗ್ ಕೂಡ ನೀ ನಮ್ಮ ಕಂಪ್ನಿ ಜೊತೆಗೆ ಕೆಲಸ ಮಾಡು, ನಾವು ನಿಮ್ಗೆ ಸ್ಪಾನ್ಸರ್ಶಿಪ್ ನ ಮಾಡ್ತೀವಿ ಅಂತ ಇವನ್ನ ತನ್ನ ಕಂಪ್ನಿಗೆ ಕರ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಬಟ್ ಆದ್ರೆ ಇದು ನಮ್ಮ ಹೀರೋಗೆ ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ನಮ್ಮ ಹೀರೋ ಮತ್ತೆ ವಾಪಸ್ಸು ತನ್ನ ಟೌನ್ಗೆ ಹೋಗ್ಬಿಟ್ಟು ಅವ್ರ ಜೊತೆನೆ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಬಟ್ ಆದ್ರೆ ನಂದೊಂದೇ ಒಂದು ಚಿಕ್ಕ ಕನಸಿದೆ, ನನ್ನ ಫ್ರೆಂಡ್ನ ನೀವು ಹೆಲಿಕಾಪ್ಟರ್ ಅಲ್ಲಿ ತಿರುಗಾಡಿಸ್ಬೇಕು ಅಂದ್ಬಿಟ್ಟು ಒಂದು ಚಿಕ್ಕ ಆಸೆನ ಕೇಳ್ತಾನೆ. ಅದೇ ರೀತಿ ಆ ಒಂದು ಕಂಪ್ನಿ ಕೂಡ ಇವನ ಫ್ರೆಂಡ್ ಆದ ಮೀಟರ್ ಇರ್ತಾನಲ್ಲ, ಹೆಲಿಕಾಪ್ಟರ್ ಅಲ್ಲಿ ತಿರುಗಾಡ್ಸೋಕೆ ಶುರು ಮಾಡ್ತಾರೆ. ಹೀಗಾಗಿ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ, ತನ್ನ ಫ್ರೆಂಡು ನನ್ನ ಆಸೆನ ನೆರವೇರಿಸ್ಬಿಟ್ಟ ಅನ್ಬಿಟ್ಟು. ಹಾಗೆ ಮತ್ತೆ ತನ್ನ ಟೌನ್ಗೆ ವಾಪಸ್ ಬಂದ್ಬಿಟ್ಟು ಹೋಗ್ಬಿಟ್ಟು ಸ್ಯಾಲಿನ ಮೀಟ್ ಮಾಡ್ತಾನೆ. ಇದರಿಂದ ಇವರಿಬ್ರು ಲವ್ ಇಲ್ಲಿ ಒಪ್ಪಿಗೆ ಆಗುತ್ತೆ. ಮತ್ತೆ ಲೈಟ್ನಿಂಗು ಇಂಟರ್ವ್ಯೂ ಅಲ್ಲೆಲ್ಲ ಈ ಜಾಗದ ಟೌನ್ ಹೆಸರನ್ನ ಹೇಳಿರ್ತಾನೆ. ಇದರಿಂದ ಈ ಟೌನ್ ಹೆಸರೆಲ್ಲ ತುಂಬಾನೇ ಫೇಮಸ್ ಆಗ್ಬಿಡುತ್ತೆ. ಲೈಟ್ನಿಂಗು ಅಲ್ಲಿದ್ದಾನೆ ಅಂತ ಗೊತ್ತಾಗಿ ಇವನ್ನ ನೋಡೋ ನೆಪದಲ್ಲಾದ್ರೂ ಕೂಡ ಈ ಜಾಗಕ್ಕೆ ಜನ ಬರೋಕೆ ಶುರು ಮಾಡ್ತಾರೆ. ಇದರಿಂದ ಈ ಟೌನ್ ಅಲ್ಲಿ ಕೆಲಸ ಎಲ್ಲ ನಿಂತು ಹೋಗಿರುತ್ತಲ್ಲ ಅದೆಲ್ಲ ಮತ್ತೆ ಶುರುವಾಗುತ್ತೆ. ಮತ್ತೆ ಇವ್ರ ಟೌನ್ ತುಂಬಾನೇ ಹೆಸರುವಾಸಿಯಾಗುತ್ತೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೆಲ್ಲ ಈ ಜಾಗಕ್ಕೆ ಬರ್ತಾ ಇರ್ತಾರೆ. ಇದರಿಂದ ಈ ಜಾಗದ ಕಳೆ ಮತ್ತೆ ಬರುತ್ತೆ. ಇದನ್ನ ನೋಡಿ ಸ್ಯಾಲಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ನಿಮ್ಗೆ ಖಂಡಿತ ಈ ಮೂವಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದ್ರದ್ದು ಪಾರ್ಟ್ 2 ಹಾಗೆ ಪಾರ್ಟ್ 3 ಎರಡೂ ಕೂಡ ಇದೆ. ನಿಮಗೆ ಬೇಕಾದ್ರೆ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೂವಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ಪರವಾಗಿಲ್ಲ, ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.